ಕ್ರಾಂತಿ 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 ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಕ್ರಾಂತಿಗೀತೆ ಮೊಳಗಿದೆ. ವರ್ಷಾಂತ್ಯಕ್ಕೆ ಬದಲಾವಣೆ ಆಗುತ್ತೆ ಎಂಬ ಸದ್ದು ರಿಂಗಣಿಸಿದೆ. ಇದರ ಮಧ್ಯೆ ಉತ್ತರಾಧಿಕಾರಿಯ ಚರ್ಚೆ ಕೈಪಾಳ್ಯದಲ್ಲಿ ಘೀಳಿಟ್ಟಿದೆ. ಸಿದ್ದು ಬಳಿಕ ಕನಕಪುರ ಕಲಿಗಲ್ಲ, ಸಾಹುಕಾರ್ಗೆ ಪಟ್ಟ ಅಂತ ಸಿಎಂ ಪುತ್ರ ಘಂಟಾಘೋಷವಾಗಿ ನುಡಿದಿದ್ದಾರೆ. ಇದೇನಾ ಬದಲಾವಣೆಯ ಮುನ್ನುಡಿ ಎಂಬ ಸುನಾಮಿ ರಾಜ್ಯ ರಾಜಕೀಯದಲ್ಲಿ ಎದ್ದಿದೆ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಪಾರ್ಟಿ ಏನ್ ಹೇಳ್ತದೆ, ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದಲಾಗಿ ಅಧಿಕಾರ ಯಾರಿಗ್ ಬೇಡ ಹೇಳಿ? ಸಿಎಂ ಪಟ್ಟ ಅಲಂಕರಿಸಿ ರಾಜ್ಯದ ಚುಕ್ಕಾಣಿ ಹಿಡಿಯಲು ಕೈನಲ್ಲಿ ಪೈಪೋಟಿ ಜೋರಾಗಿದೆ. ಈ ಕುರ್ಚಿ ಫೈಟ್ ಬರೀ ಸಿದ್ದು ಡಿಕೆ ಮಧ್ಯೆ ಅಷ್ಟೇ ಏರ್ಪಟ್ಟಿಲ್ಲ. ಬೆಳಗಾವಿ ಸಾಹುಕಾರ್ ಕೂಡ ಪಟ್ಟದ ಆಟದಲ್ಲಿ ಮೊದಲಿಗರಾಗಿದ್ದಾರೆ. ಈ ಕ್ರಾಂತಿ ಕಹಳೆ ಮಧ್ಯೆ ಸಿಎಂ ಪುತ್ರ ಆಡಿದ ಮಾತು ಹಲ್ಚಲ್ ಎಬ್ಸಿದೆ. ಸಿದ್ದು ರಾಜಕೀಯ ಕೊನೆಗಾಲ, ಸತೀಶ್ ಉತ್ತರಾಧಿಕಾರಿನ? ನವೆಂಬರ್ ಕ್ರಾಂತಿ ಮಧ್ಯೆ ಯತೀಂದ್ರ ಅಹಿಂದ ತತ್ವ ಸಂಚಲನ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕೇಳಿದ್ರಲ್ಲ, ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯರ ಮಾತನ್ನ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿ ಸರ್ಕಾರದ ಅರ್ಧಾವಧಿ ಮುಗಿಸಿರೋ ಸಿದ್ದರಾಮಯ್ಯ ರಾಜಕೀಯ ಕಾಲದ ಕೊನೆ ಘಟ್ಟದಲ್ಲಿದ್ದಾರೆ. ಸಿದ್ದುಗೆ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಎಂಬರ್ಥದಲ್ಲಿ ಮಾತನಾಡಿ ಪಟ್ಟದ ಆಟಕ್ಕೆ ಯತೀಂದ್ರ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ. ಅಹಿಂದ ಅಸ್ತ್ರ, ತತ್ವ, ಸಿದ್ಧಾಂತದ ಸಾಮ್ಯತೆಯ ಬಗ್ಗೆ ಮಾತನಾಡಿ ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಯತೀಂದ್ರ ಆಡಿದ ಮಾತು ರಾಜಕೀಯ ರಂಗದಲ್ಲಿ ಹಲ್ಚಲ್ ಎಬ್ಸಿದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ವ್ಯಕ್ತಿ ಪೂಜೆ ಬೇಡ, ಕ್ರಾಂತಿ ಕಿಡಿಗೆ ಡಿಕೆಶಿ ಟಾಂಗ್. ಸಿದ್ದರಾಮಯ್ಯ ಬಣ ಕ್ರಾಂತಿಗೆ ಸೊಪ್ಪು ಹಾಕದೆ ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಎಂಬ ಮುದ್ರೆ ಒತ್ತಿದೆ. ಇದರ ಮಧ್ಯೆ ಸಿಎಂ ಪುತ್ರ ಬಿಟ್ಟಿರೋ ಸಾಹುಕಾರ್ ಎಂಬ ಬಾಣ ಡಿಕೆ ಬಣಕ್ಕೆ ಬೇಸರ ತರಿಸಿದೆ. ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಿ ಅಂತ ರಾಯಚೂರಲ್ಲಿ ಡಿಕೆಶಿ ಆಡಿದ ಮಾತು ಪರೋಕ್ಷವಾಗಿ ಸಿಎಂ ಟೀಮ್ಗೆ ಠಕ್ಕರ್ ಕೊಡುವಂತಿತ್ತು. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ ಕ್ರಾಂತಿ ಆಗೋದು ಶತಸಿದ್ಧ, ಆರ್ ಅಶೋಕ್ ಭವಿಷ್ಯ. ಯತೀಂದ್ರ ಹಚ್ಚಿದ ಉತ್ತರಾಧಿಕಾರಿ ಕಿಚ್ಚು ಸರ್ಕಾರದ ವಿರುದ್ಧ ವಿಪಕ್ಷಗಳ ಬೆಂಕಿಯಂಥ ಮಾತುಗಳಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ನಿಶ್ಚಿತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಒಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ನವೆಂಬರ್ ಕ್ರಾಂತಿ ಆಗುವಂಥದ್ದು ಶತಸಿದ್ಧ. ಶನಿ, ಸಿದ್ದರಾಮಯ್ಯನವ್ರಿಗೆ ಶನಿ ಬರುತ್ತೆ ಅಂತ ಎಲ್ಲ ಯಾರೋ ಬೆಳಗ್ಗೆ ನಾನು TV ಆನ್ ಮಾಡಿದಾಗ ಬರ್ತಾ ಇತ್ತು. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸರ್ಕಾರ ಇರುತ್ತೋ ಹೋಗುತ್ತೋ ಅನ್ನೋದನ್ನು ಕೂಡ ಗ್ಯಾರಂಟಿ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿದೆ. ಉತ್ತರಾಧಿಕಾರಿ ಬಗ್ಗೆ ಮಾತಾಡಿಲ್ಲ, ಯತೀಂದ್ರ ಯೂ ಟರ್ನ್.
ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಮಾತು ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸತೀಶ್ ಉತ್ತರಾಧಿಕಾರಿ ಅಂತ ಮಾತಾಡಿಲ್ಲ. 2028ರ ನಂತರ ಸಿದ್ದರಾಮಯ್ಯರ ಸಿದ್ಧಾಂತಗಳನ್ನ ಲೀಡ್ ಮಾಡ್ತಾರೆ ಅಂತ ಹೇಳಿದ್ದೇನೆ ಎಂದು ಯೂ ಟರ್ನ್ ಹೊಡೆದಿದ್ದಾರೆ. ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತವ್ರು ಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಒಬ್ಬರು. ಸೊ ಹಾಗಾಗಿ ಆ ಥರ ಯಾರ್ಯಾರು ಆ ಸಿದ್ಧಾಂತಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳು ನಾವು ಮಾರ್ಗದರ್ಶನ ಮಾಡಿ. ಕೊನೆ ದಿನಗಳಲ್ಲಿದ್ದಾರೆ ಈಗ ಸಿದ್ದರಾಮಯ್ಯ ಕೊನೆ ದಿನಗಳಿಂದ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾಪೋಹ ಆ ರೀತಿ ಬರೀ ಮಾತನಾಡ್ಕೊಂಡೇ ಬರ್ತಿದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ, ಆ ಥರ ಚರ್ಚೆ ನಮ್ಮ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿದೆ. ಅಂದ್ರೆ ತಾವು ಹೇಳೋದೀಗ ಅಂದ್ರೆ 2ನೇ ಲೆವೆಲ್ 3ನೇ ಲೆವೆಲ್ ಏನು ಲೀಡರ್ಸ್ಗಳಿದ್ದಾರೆ ಅವರಿಗೆ ಒಂದು ಮಾದರಿಯಾಗಿ ತಗೊಂಡು ಎಲ್ಲ ಅವ್ರು ಲೀಡ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತಿಕ ರಾಜಕಾರಣ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಆ ಥರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿದ್ದಾರೆ. ಕ್ರಾಂತಿಯೋ ಭ್ರಾಂತಿಯೋ, ಸಿಎಂ ಪಟ್ಟಕ್ಕೆ ಉತ್ತರಾಧಿಕಾರಿಯೋ, ಆಡಳಿತಕ್ಕಿಂತ ಅಧಿಕಾರದ ಚರ್ಚೆಯೇ ರಾಜ್ಯದಲ್ಲಿ ಹೆಚ್ಚಾಗಿದೆ. ಆದ್ರೂ ವರ್ಷಾಂತ್ಯದಲ್ಲಿ ಕ್ರಾಂತಿ ಆಗುತ್ತಾ? ಬಲ್ಲವರ್ಯಾರು? ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.